ನಮಸ್ಕಾರ ಎಲ್ಲರಿಗೂ. ಇವಾಗ ನೀವು ನೋಡ್ತಾ ಇರೋದು ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಅಲಕಾಪುರ ಗೇಟ್, ಗೌರಿಬಿದನೂರು. ಇಲ್ಲಿ ರಥೋತ್ಸವ ಜರುಗ್ತಾ ಇದೆ. ಜಾತ್ರೆ ಅದ್ಭುತವಾಗಿ ಜರುಗಿದೆ ನೋಡ್ರಿ. ಇದು ಯಾವಾಗ ಜರುಗಿದೆ ಅಂತಂದರೆ 13ನೇ ತಾರೀಕು ಭೋಗಿ ಹಬ್ಬದ ದಿನ ಅದ್ಭುತವಾಗಿ ಜರುಗಿರುವಂತಹ ಒಂದು ಬ್ರಹ್ಮರಥೋತ್ಸವ ಚನ್ನಸೋಮೇಶ್ವರ ಸ್ವಾಮಿ ಜಾತ್ರೆ ಇದು. ಇಲ್ಲಿ ಈಶ್ವರ ಒಂದು 1000 ವರ್ಷದ ಕೆಳಗೆ ನೆಲೆಸಿರುವಂತಹ ಅದ್ಭುತ ದೇವಸ್ಥಾನ ಇದು. 1000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಅದ್ಭುತ ದೇವಸ್ಥಾನ ನೋಡ್ರಿ. ಇಲ್ಲಿ ಜಾತ್ರೆಯ ಟೈಮ್ನಾಗೆ ಇಲ್ಲಿ ಎಲ್ಲ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ನಿಮಗೆ ನೋಡಿದ್ರೆ ಫುಲ್ಲು ರಶ್ಶು, ಅಸಲು ಏನು ತುಂಬ ಜನ ಹೋಗಿದ್ದಾರೆ ನೋಡ್ರಿ. ಅದೇ ರಥ, ಜಾತ್ರೆಯನ್ನು ಎಳೆಯುವಂಥ ರಥ, ಅದೇ ದೇವಸ್ಥಾನ. ಅದು ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಅತಿ ಪುರಾತನವಾದ ದೇವಸ್ಥಾನ. ಇಲ್ಲಿ ಏನು ನೀವು ಬೇಡ್ಕೊಂಡ್ರು ಅದು ಖಂಡಿತವಾಗಿ ನೆರವೇರುತ್ತೆ. ಉದ್ಯೋಗ, ಸಂತಾನ ಏನಾದರೂ ನೀವು ಅಂದ್ಕೊಂಡ್ರೆ ಅದು ತಪ್ಪದೇ ನೆರವೇರುತ್ತೆ ನೋಡ್ರಿ. ತೇರು ಎಳಿತಾ ಇದ್ದಾರೆ. ಫುಲ್ಲು ಜಾತ್ರೆಯಾಗಿ ಜನ ಗುಂಪು ಫುಲ್ಲಾಗಿ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಜನ ಫುಲ್ಲು ವಿಪರೀತ ರಶ್ ಆಗಿ ಹೋಗಿದೆ. ತೇರು ಎಳಿತಾ ಇರೋ ದೃಶ್ಯ ನೀವು ನೋಡ್ಬೋದು. ಹಾಗೆ ಇಲ್ಲಿ ಅದ್ಭುತವಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನಿನ್ನೆ. ಇಲ್ಲಿ ಸುತ್ತು ನಿಮಗೆ ಎಲ್ಲಿ ನೋಡಿದ್ರು ವಿಪರೀತ ರಶ್ಶು. ಇದು ಎಲ್ಲಿದೆ ಅಂದರೆ ಗೌರಿಬಿದನೂರು ತಾಲೂಕು, ಅಲಕಾಪುರ ಗೇಟು, ಅಲಕಾಪುರ ಗ್ರಾಮ. ಇದು ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಅತಿ ಪುರಾತನ ದೇವಸ್ಥಾನ. 5 ಅಂತಸ್ತು ಇರುವಂತಹ ಒಂದು ರಥ ಇದು. ಅದ್ಭುತವಾಗಿ ಜರುಗಿದೆ ಇದು. ಇದಕ್ಕೆ ನಿಮಗೆ ಕರ್ನಾಟಕದಿಂದ ಅಲ್ಲದೆ ಆಂಧ್ರ ಗಡಿಭಾಗದಿಂದ ಕೂಡ ವಿಪರೀತವಾದ ಜನ ಬರ್ತಾರೆ ಇಲ್ಲಿಗೆ. ಅಷ್ಟು ಫೇಮಸ್ಸು ಈ ದೇವಸ್ಥಾನ. ಇಲ್ಲಿಗೆ ಬರಬೇಕಂದ್ರೆ ನಿಮಗೆಲ್ಲ ಆಟೋಗಳು, ಬಸ್ಸುಗಳು ಎಲ್ಲ ಇವೆ. ಇಲ್ಲಿಂದ ನಿಮ್ಮ ಸಪ್ರೇಟ್ ವೆಹಿಕಲ್ನ ಕೂಡ ಬರ್ಬೋದು. ತೇರು ಎಳಿತಾ ಇದ್ದಾರೆ ನೋಡ್ರಿ. ತೇರು ಎಳಿತಾ ಇದ್ದಾರೆ ಜಾತ್ರೆನಾಗೆ. ಅಸಲು ಇಲ್ಲಿಗೆ ನಿಮಗೆ ಬರಬೇಕಂದ್ರೆ ಪುಣ್ಯ ಮಾಡ್ಕೊಂಡಿರಬೇಕು. ಅಷ್ಟು ಪುರಾತನವಾದ ದೇವಸ್ಥಾನ ಇದು. ಒಂದು 500 ಫೀಟು ಮುಂದಕ್ಕೆ ಎಳಿತಾರೆ ದೇವಸ್ಥಾನದಿಂದ. ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಹಿಂದಕ್ಕೆ ಬರುತ್ತೆ ನೋಡಿ. ಉತ್ಸವ ಗೃಹಗಳ ಒಳಗೆ ದೇವರು ಚನ್ನಸೋಮೇಶ್ವರ ಸ್ವಾಮಿ, ಪಾರ್ವತಿ ದೇವಿ ಸಮೇತ ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಗುಡಿ ಮುಂದುಗಡೆ ಇರುವಂತಹ ಎಂಟ್ರೆನ್ಸ್ನಾಗ ಡೆಕೋರೇಷನ್ ನೋಡ್ಬೋದು. ಅದ್ಭುತವಾಗಿದೆ. ಶಿವಪಾರ್ವತಿಗಳು, ಹಾಗೆ ಮುಂದುಗಡೆ 2 ಆನೆಗಳು. ಹಾಗೆ ಅದರ ಸ್ವಲ್ಪ ನೀವು ಹಿಂದಕ್ಕೆ ಹೋದರೆ ಅಲ್ಲಿ ಕೂಡ ದೇವಸ್ಥಾನ ಮುಂದುಗಡೆ ಇನ್ನೂ ಅದ್ಭುತವಾದ ಡೆಕೋರೇಷನ್ ಮಾಡಿದ್ದಾರೆ. ವಿಷ್ಣುವಿನ ಮಲ್ಕೊಂಡಿರುವಂತಹ ಒಂದು ಅದ್ಭುತ ಅಲಂಕಾರ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಹಾವಿಷ್ಣುವು. ಹಾಗೆ ಆ ಕಡೆ ಈ ಕಡೆ ದೇವತೆಗಳು ಡೆಕೋರೇಷನ್ ನೋಡುವುದು. ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ಕ್ಷೇತ್ರ, ಅಲಕಾಪುರ, ಚಿಕ್ಕಬಳ್ಳಾಪುರ ಜಿಲ್ಲೆ. ನೀವು ನೋಡ್ಬೋದು. ಅದ್ಭುತವಾಗಿದೆ ದೇವಸ್ಥಾನ. ಪುರಾಣ ಇತಿಹಾಸ ಇರುವಂಥ ದೇವಸ್ಥಾನ ಇಲ್ಲಿ ನೋಡಿ. ಅದ್ಭುತವಾದ ಡೆಕೋರೇಷನ್ನು. ಇವಾಗ ಒಳಗೆ ಹೋಗೋಣ ನಾವು. ಒಳಗೆ ಹೋದ್ಮೇಲಕ್ಕೆ ನಿಮಗೆ ಅಲ್ಲಿ ಸ್ವಲ್ಪ ನೋಡಿಸ್ತೀನಿ. ಕ್ಯಾಮ್ರಾ ಅಲ್ಲಿ ಅಲೋ ಇಲ್ಲ, ಆದರೂ ಸ್ವಲ್ಪ ತೆಗೆದಿದ್ದೀನಿ. ನಿಮಗೆ ದೇವ್ರನ್ನ ನೋಡ್ಬೋದು ನೀವು. ನಮಗೆ ಈಗ ಒಳಕ್ಕೆ ಎಂಟ್ರೆನ್ಸ್ ಹೋಗ್ತಾನೆ ಅದ್ಭುತವಾದ ಪುರಾತನ ದೇವಸ್ಥಾನ ನೋಡ್ರಿ. ಇಲ್ಲಿ ಗಣೇಶನ್ನ ಇಟ್ಟಿದ್ದಾರೆ. ಇಲ್ಲಿ ಗಣೇಶನ ಡೆಕೋರೇಷನ್ ಮಾಡಿದ್ದಾರೆ. ಅದರ ಹಿಂದ್ಗಡೆ ಧ್ವಜಸ್ತಂಭ ನೋಡ್ಬೋದು. ಧ್ವಜಸ್ತಂಭ. ಹಾಗೆ ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ಧ್ವಜಸ್ತಂಭ, ದೀಪಸ್ತಂಭ 2 ನೋಡ್ಬೋದು. ಅದೇ ಮೇನ್ ದೇವಸ್ಥಾನ, ಉಪದೇವಸ್ಥಾನ, ಗರ್ಭಗುಡಿ. ಮುಂದ್ಗಡೆ ಡೆಕೋರೇಷನ್ ನೀವು ನೋಡ್ಬೋದು. ಹಾಗೆ ಇನ್ನು ನಾವು ಸ್ವಲ್ಪ ಹೋದರೆ ಒಳಗೆ ಚನ್ನಸೋಮೇಶ್ವರ ಸ್ವಾಮಿ ಲಿಂಗ ರೂಪದಾಗೆ ನೆಲೆಸಿದ್ದಾನೆ. ಇಲ್ಲಿ ನೀವು ಏನನ್ನು ಕೋರಿಕೆಗಳು ಕೋರ್ಕೊಂಡು ಇಲ್ಲಿ ದೇವ್ರನ್ನ ಬೇಡ್ಕೊಂಡ್ರೆ ತಪ್ಪದೇ ನೆರವೇರುತ್ತೆ ಅಂತ ಪ್ರತೀತಿ ನೋಡ್ರಿ. ಒಳಗೆ ನಂದಿ ವಿಗ್ರಹ, ಒಳಗೆ ಗರ್ಭಗುಡಿನಾಗೆ ಚನ್ನಸೋಮೇಶ್ವರ ಸ್ವಾಮಿ ದೇವರು ಅದ್ಭುತವಾಗಿದೆ ಲಿಂಗ ರೂಪದಾಗೆ. ಹಾಗೆ ನನ್ನ ಚಾನಲ್ನ
ಲೈಕ್ ಮಾಡಿ ಈ ವಿಡಿಯೋನ ನೋಡಿ. ನಿಮಗೆ ನನ್ನ ಈ ದೇವಸ್ಥಾನ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.